ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾವು ರಾಯರನ್ನ ನೆನೆಯುತ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಜುಲೈ ಭವಿಷ್ಯವನ್ನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಆತ್ಮೀಯ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ಆ ದೇವರಲ್ಲಿ, ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಿಯ ಮಕರ ರಾಶಿಯವರೇ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಗುರುಬಲ 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 ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು, ಗುರುಬಲ ಬಂದಿದೆ ಮಕರ ರಾಶಿಯವರಿಗೆ. ಗುರುಬಲ ಬಂದರೂ ಸಹ ಅದು ಅಪ್ಲೈ ಆಗೋದಕ್ಕೆ ಇಂತಿಷ್ಟು ದಿನಗಳು ಅಂತ ತಗೊಳ್ಳುತ್ತೆ. ಈಗಾಗಲೇ ಆ ದಿನ ಕಂಪ್ಲೀಟ್ ಆಯಿತು. ನಿಮಗೆ ಜೂನ್ 2ನೇ ತಾರೀಕು ನಿಮಗೆ ಗುರುಬಲ ಬಂತು. ಮಕರ ರಾಶಿಯವರಿಗೆ ಒಂದು ತಿಂಗಳು ನಾವು ಟೈಮ್ ಇಟ್ಕೊಳ್ಳೋಣ. ಒಂದು ತಿಂಗಳಲ್ಲಿ ಗುರು ನಿಮಗೆ ಪಾಸಿಟಿವ್ ಕೊಡುತ್ತೆ. ಆಯಿತು, ಅಲ್ಲಿಗೆ ಪಾಸಿಟಿವ್ ಕೊಟ್ಟಾಯಿತು. ಈಗ ಜುಲೈ 1ನೇ ತಾರೀಕಿನಿಂದ ನಿಮಗೆ ಗುರು ತುಂಬ ಸ್ಟ್ರಾಂಗ್ ಆಗಿ ಫಲ ಕೊಡಲಿಕ್ಕೆ ಶುರು ಮಾಡುತ್ತೆ. ಉಪಯೋಗಿಸಿಕೊಳ್ಬೇಕು, ಈ ಟೈಮನ್ನು ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ಮತ್ತು ಈ ತಿಂಗಳದು ದಿನಗಳು ಚೆನ್ನಾಗಿಲ್ಲ. ಆಷಾಢ ಮಾಸ ಬರುತ್ತೆ. ಅದಾದಮೇಲೆ ಅಂದರೆ ಆಷಾಢ ಮುಗಿದ ಮೇಲೆ ಶ್ರಾವಣ ಮಾಸ ಬರೋದು ಆಗಸ್ಟ್ನಲ್ಲಿ. ಅಂದರೆ ಈ ಜುಲೈ ತಿಂಗಳು ಪೂರ್ತಿ ನಮಗೆ ಈ ಕೃಷ್ಣ ಪಕ್ಷ, ಜ್ಯೇಷ್ಠ ಕೃಷ್ಣ ಪಕ್ಷ ಹಾಗೂ ಆಷಾಢ ಮಾಸ ಇರುತ್ತೆ. ಏನೋ ಒಂದು ಮದುವೆ ಮಾಡೋಕ್ಕಾಗುತ್ತಾ ಇಲ್ಲ, ಗೃಹ ಪ್ರವೇಶ ಮಾಡೋಕ್ಕಾಗುತ್ತಾ ಇಲ್ಲ, ಕಾರ್ ತಗೊಳ್ಳೋಕ್ಕಾಗುತ್ತಾ ಇಲ್ಲ, ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಆಗಲ್ಲ. ಆದರೂ ಅದರ ಪ್ರಯತ್ನ ಇದೆಯಲ್ಲ, ಅದು ಫಲ ಕೊಡುತ್ತೆ. ನೋಡಿ, ಒಳ್ಳೆ ಮಾಸ, ಆದರೆ ಫಲನೇ ಕೊಟ್ಬಿಡುತ್ತೆ. ಇಲ್ಲಿ ಪ್ರಯತ್ನಕ್ಕೆ ಫಲ ಕೊಡುತ್ತೆ. ಗುರು ನಿಮಗೆ ನೇರ ದೃಷ್ಟಿ ಮಕರ ರಾಶಿಯವರ ಮೇಲೆ ಹಾಕಿದ್ದಾರೋ ಅಲ್ಲಿಗೆ ಸಂಪತ್ತು, ಸ್ಥೈರ್ಯ, ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಕ್ಕೆ ಶುರುವಾಗುತ್ತೆ. ಹೆಚ್ಚಿನ ಪ್ರಮಾಣ ಅಂದರೆ ಏನು ಅಂತ ನಿಮ್ಮ ಮಾತಲ್ಲಿ ಅಂತಂದರೆ ನಿಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನದ ಫಲ ನಿಮಗೆ ಕೊಡುತ್ತೆ ಸ್ನೇಹಿತರೆ. ಈಗ ಎಕ್ಸಾಂಪಲ್, ನಿಮಗೊಂದು ಸಂಬಳ ಅಂತ ಇರುತ್ತೆ ಅಂದ್ಕೊಳ್ಳಿ. ಅಂದರೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಯಾಲರಿ ಅಂತ ಇರುತ್ತೆ. ನೀವು ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೆ ಗ್ರಾಹಕರ ಜೊತೆ ನಿಮ್ಮ ಒಂದು ಮನಸ್ಥಿತಿ ಚೆನ್ನಾಗಿಟ್ಕೊಂಡು ವ್ಯಾಪಾರ ಚೆನ್ನಾಗಿ ಮಾಡಿ, ನಿಮಗೆ ಸಂಬಳ ಕೊಡುವಂತಹ ದಣಿಗಳಿಗೆ ನೀವು ಬಹಳ ಆತ್ಮೀಯವಾಗಿದ್ದು ಅವರ ಸಂಪಾದನೆ ಹೆಚ್ಚಿಸಿದರೆ ನಿಮಗೆ ಇನ್ಸೆಂಟಿವ್ ಅಂತ ಏನು ಕೊಡ್ತಾರೆ, ಅದನ್ನು ನಾವು ಅಭಿವೃದ್ಧಿ ಫಲ ಅಂತ ಕರಿತೀವಿ. ಒಂದು 50 ರೂಪಾಯಿ ಇನ್ಸೆಂಟಿವ್ ಇತ್ತು ಅಂತಂದರೆ 100 ರೂಪಾಯಿ ಸಂಬಳಕ್ಕೆ 50 ರೂಪಾಯಿ ಆಗಲ್ವಾ? ಹಾಗೆ ಗುರುಬಲ ಇದ್ದಾಗ ನಿಮ್ಮ ಪ್ರಯತ್ನ ಏನು ಪಡ್ತೀರೋ, ಪ್ರಾಮಾಣಿಕವಾಗಿ ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸಕ್ಕೆ ಇನ್ಸೆಂಟಿವ್ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ಆ ಇನ್ಸೆಂಟಿವ್ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಒಂದು ಪ್ಲೇಸಸ್ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅದನ್ನು ಸೇವ್ ಮಾಡಿಕೊಳ್ಳೋದಾಗಿರ್ಬೋದು, ನೀವು ಬಳಸಿಕೊಳ್ಬೇಕು. ಇದು ನಾನು ನಿಮಗೆ ಕೂಡ ಒಂದು ಸಣ್ಣ ಎಕ್ಸಾಂಪಲ್. ಸರಿ, ಹಾಗಾದರೆ ಮಕರ ರಾಶಿಯವರಿಗೆ ಗುರು ನೇರ ದೃಷ್ಟಿ ಇದೆ. ಸಪ್ತಮದಲ್ಲಿ ಗುರು ಇದ್ದಾರೆ. ಏನು ಫಲ ಹಾಗಾದರೆ ಸಪ್ತಮದಲ್ಲಿ ಗುರು ಫಲ, ಅದನ್ನು ತಿಳಿಸ್ತೀನಿ ನೋಡಿ. ಶಾಸ್ತ್ರಾಭ್ಯಾಸ, ಸಕ್ತಚಿತ್ತ, ವಿನೀತ, ಕಾಂತ, ವಿತ್ತಾಂತ್ಯ, ಸಂಜಾತ, ಸೌಖ್ಯ, ಮಂತ್ರಿ ಮಂತ್ಯ, ಕಾವ್ಯಕರ್ತ, ಪ್ರಸೂತ, ಛಾಯಾಭಾವ, ದೇವ ದಿ ದೇವ ಸ್ತೋತ್ರ. ಇದು ಜ್ಯೋತಿಷ್ಯ ವಾಕ್ಯ. ಸಪ್ತಮದಲ್ಲಿ ಈ ಗುರು ಇದ್ದಾಗ, ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಾಗ, ಅಂದರೆ ನಿಮ್ಮ ರಾಶಿಯಿಂದ ಕೌಂಟ್ ಮಾಡಿದರೆ ಗುರು ಸಪ್ತಮದಲ್ಲಿದ್ದಾರೆ. ಗುರುನ ಕೌಂಟ್ ಮಾಡಿದ್ರು ನಿಮ್ಮ ರಾಶಿ ಸಪ್ತಮದಲ್ಲಿದ್ದರೆ ಸಮಸಪ್ತಕ ಭಾವ ಅಂತ ಹೇಳ್ತೀವಿ ನಾವು. ಅಂದರೆ ರಾಶಿಯಿಂದ ಗುರುವಿನಿಂದ ರಾಶಿಯಲ್ಲಿಗೆ ಗುರುವಿನ ನೇರ ಫಲ ಮಕರ ರಾಶಿಗೆ ಸಿಗುತ್ತೆ. ಯಾವ ಥರ ಸಿಗುತ್ತೆ? ಗುರು ಏನಕ್ಕೆ ಅಧಿಪತಿ? ಒಂದು ಧನಕಾರಕ ಅಂತ. ಯಾವ ಕಾರಕ ಅಂದರೆ ಧನಕಾರಕ. ಧನ ಅಂದರೆ ಹಣ ಅಂತ ಹೇಳ್ತೀವಿ. ಹಣ ಮಾತ್ರ ಅಲ್ಲ, ಧನ ಅಂತಂದರೆ ನಿಮಗೆ ಸಂಪಾದನೆ ಮಾಡುವಂಥ ದುಡ್ಡು ಆಗಬಹುದು, ತರುವಂಥ ಧಾನ್ಯ ಆಗ್ಬೋದು, ಅಥವಾ ಸಂತಾನ ಆಗಬಹುದು. ಈ ಥರ ಪ್ರತಿಯೊಂದು ಕೂಡ ನಾವು ಧನಕ್ಕೆ ಹೋಲಿಕೆ ಮಾಡ್ತೀವಿ. ಹಾಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಗುರುವಿನ ನೇರ ದೃಷ್ಟಿಯಿಂದ ಮಕರ ರಾಶಿಯ ದಂಪತಿಗಳಿಗೆ ಒಳ್ಳೆಯ ಉತ್ತಮ ಸಂತಾನ ಆಗುತ್ತೆ. ಆದರೆ ಈ ತಿಂಗಳು ಸಂತಾನಕ್ಕೆ ಅಪೇಕ್ಷೆ ಪಡಬಹುದಾ? ಖಂಡಿತ ಇಲ್ಲ. ಇದು ಬಂದು ಗಾಳಿ ಮಾಸ, ಅಂದರೆ ಆಷಾಢ ಮಾಸ. ಈ ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸಂತಾನ ಪ್ರಯತ್ನ ಬೇಡ. ಅದು ನಿಮಗೆ ಫಲ ಕೊಡೋದಿಲ್ಲ. ಕೊಟ್ಟರೂ ಕೂಡ ಅದು ಉತ್ತಮ ಫಲ ಆಗಿರುವುದಿಲ್ಲ. ಬೇಡ. ಸರಿ, ಗೋಚಾರದಲ್ಲಿ ಸಪ್ತಮ ಭಾವದಲ್ಲಿ ಗುರುವಿದ್ದರೆ ಶಾಸ್ತ್ರಗಳ ಅಧ್ಯಯನಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ, ಆಸಕ್ತಿ ಇರುತ್ತೆ. ಪತ್ನಿ ಸೌಖ್ಯ, ಪತಿ ಸೌಖ್ಯ, ಧನ ಸೌಖ್ಯಯುಕ್ತವಾಗಿ ರಾಜ, ಮಂತ್ರಿ ಇತ್ಯಾದಿ ಕೆಲಸಗಳಲ್ಲಿ ಅಭಿವೃದ್ಧಿ, ಅಧಿಕಾರ ಪ್ರಾಪ್ತಿ, ಗೌರ್ಮೆಂಟ್ ಉದ್ಯೋಗಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ವಚನ ಮಾಡುವಂಥವರು ಜಾಸ್ತಿ, ಅಂದರೆ ಹೆಚ್ಚು ಪ್ರವಚನ ಮಾಡುವಂಥವರು, ಅಡ್ವರ್ಟೈಸ್ಮೆಂಟರ್ಸ್,
ಪ್ರೊಫೆಸರ್ಸ್, ಲೆಕ್ಚರರ್ಸ್, ಟೀಚರ್ಸ್ ಇವರೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಮತ್ತು ಬೋಧಕರು ಅಂತ ಕರಿತೀವಿ. ಬೋಧಕರಿಗೆಲ್ಲ ಗುರುವಿನ ಪ್ರಭಾವದಿಂದ ತುಂಬ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಶನಿ ಸಂಬಂಧಪಟ್ಟದ್ದು ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಶನಿದೇವ. ಯಾವುದೂ ಇಲ್ಲ, ಶನಿ ಕಾಟ ಇಲ್ಲ. ಆದರೂ ಶನಿ ತೃತೀಯ ಭಾವದಲ್ಲಿ ಇದ್ದರೆ ಏನಾಗುತ್ತೆ, ಸ್ವಲ್ಪ ಯಾವಾಗ ಶನಿ ಸಂಬಂಧಪಟ್ಟಂಥ ಸಮಸ್ಯೆ ಮಕರ ರಾಶಿಯವರಿಗೆ ಇರೋದಿಲ್ಲ. ಗೋಚಾರದಲ್ಲಿ ಅಂಥವರಿಗೆ ಕೆಲಸಗಳು ಸ್ವಲ್ಪ ಸ್ಪೀಡಾಗಿ ಅಂತಂದರೆ ತ್ವರಿತವಾಗಿ ಆಗುತ್ತೆ. ಮತ್ತು ನಿಮ್ಮ ಧನವನ್ನು ನೀವು ಸರಿಯಾದ ಜಾಗದಲ್ಲಿ ಹಾಕಿ ಅದನ್ನು ವೃದ್ಧಿ ಮಾಡೋದಕ್ಕೆ ನಿಮಗೆ ಯೋಚನಾ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಸತ್ಪುರುಷರು ಅಂತಂದರೆ ಸತ್ ಹೋಗಿರೋರು ಪುರುಷರಲ್ಲ, ಸತ್ಪುರುಷರು ಅಂದರೆ ಒಳ್ಳೆಯ ವ್ಯಕ್ತಿಗಳ ಸಹವಾಸ ಆಗುತ್ತೆ. ಸತ್ಪುರುಷರ ಸಹವಾಸ ಯಾರ್ಯಾರು ನಿಮಗೆ ಕಿರುಕುಳ ಕೊಡ್ತಾ ಇದ್ರೋ, ಕಿರುಕುಳ ಕೊಡುವಂಥ ಬಯಸುವವರು ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ. ಅರ್ಥಾತ್ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಸಹೋದರರ ಸಹಾಯ, ಸಹೋದರರ ಸಪೋರ್ಟ್, ಜೊತೆಗೆ ಸಹೋದರಿಯನ್ನು ತಗೊಳ್ಬಹುದು, ಸಪೋರ್ಟ್ ಸಿಗುತ್ತೆ. ದಾಯಾದಿಗಳ ಕಲಹ ದೂರ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಸಮಸ್ಯೆ ಕ್ಲಿಯರ್ ಆಗಿ ಜಯತ್ವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪೂರ್ವಾರ್ಜಿತ ಪಿತೃಗಳ ಆಸ್ತಿ ಏನಾದರೂ ಇತ್ತು ಅಂತಂದರೆ ಅದು ಬಂದು ನಿಮ್ಮ ಕೈ ಸೇರುತ್ತೆ. ಹಾಗೆ ನಿಮ್ಮ ಜಮೀನಿನ ವ್ಯಾಜ್ಯಗಳು, ಭೂಮಿಯ ವ್ಯಾಜ್ಯಗಳು ಯಾವುದಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ಮೇಲೆ ಇರ್ತಕ್ಕಂಥ ಆಪಾದನೆ, ಅಪನಿಂದನೆ ಇತ್ಯಾದಿಗಳು ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಕೊನೆಗೆ ಸತ್ಯರು ಅನ್ನುವಂಥವ್ರು ಒಂದು ಪಟ್ಟ ನಿಮಗೆ ಬರುತ್ತೆ. ನೀವು ಮಾಡಿರೋ ಆರೋಪ, ನಿಮ್ಮ ಮೇಲೆ ಮಾಡಿರೋದು ಆರೋಪ ದೂರವಾಗುತ್ತೆ. ಒಂದು ಒಳ್ಳೆಯ ಸಂತೋಷದ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಇದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಸೂರ್ಯ ಗುರುವಿನ ಜೊತೆಗೆ 7ನೇ ಮನೆಗೆ ಬರ್ತಾರೆ. ಇದೊಂದು ವಿಶೇಷ ನೋಡಿ. ಯಾವಾಗ ಸೂರ್ಯ 7ನೇ ಮನೆಗೆ ಬರ್ತಾರೆ, 16ನೇ ತಾರೀಕು ಬರ್ತಾರೆ. ಜುಲೈ 16ನೇ ತಾರೀಕು ಸೂರ್ಯ ಬರ್ತಾರೆ. ಸೂರ್ಯ ಮತ್ತು ಗುರು ಇಬ್ಬರು ಸೇರಿಕೊಂಡು ಒಂದು ಮನೆಯಲ್ಲಿ ಕೂತಿರ್ತಾರೆ. ಆ ಮನೆಗೆ ಅಧಿಪತಿ ಯಾರು ಅಂತಂದರೆ ಚಂದ್ರ. ಅಂದರೆ ಶೀತಕ್ಕೆ ಅಧಿಪತಿಯಾದಂಥ ಚಂದ್ರನ ಮನೆಯಲ್ಲಿ ಉಷ್ಣಕ್ಕೆ ಅಧಿಪತಿಯಾದಂಥ ಸೂರ್ಯ ಮತ್ತು ಬಂದು ಕೂತ್ಕೋತಾರೆ. ಹಾಗೆ ಈಗ ನೋಡಿ ತುಂಬ ಚಳಿ ಆಗ್ತಾ ಇದೆ, ನಾವು ಹೀಟರ್ ಹಾಕೋತೀವಿ ಅಲ್ವಾ. ತುಂಬ ಸೆಕೆ ಆಗ್ತಿದ್ರೆ ನಾವು AC ಹಾಕೋತೀವಿ. ಅಂದರೆ ನಾವು ನಮ್ಮ ದೇಹ ಆಪೋಸಿಟನ್ನು ಕೇಳುತ್ತೆ. ಯಾಕೆ ಅಂತಂದರೆ ದೇಹ ರಚನೆಯ ಭಗವಂತ ಹಾಗೆ ಮಾಡಿದ್ದಾನೆ. ಈಗ ಶೀತದ ಮನೆಗೆ ಉಷ್ಣದ ಗ್ರಹ ಬಂದರೆ ಅತಿ ಶೀತೋಷ್ಣ ಎರಡೂ ಆಗಿ ಸಮಾನತೆ ಆಗುತ್ತೆ. ಅಂದರೆ ಕರೆಕ್ಟ್ ವಾತಾವರಣ ಸೃಷ್ಟಿಯಾಗುತ್ತೆ. ಏನಾದರೆ ಸಪ್ತಮದಲ್ಲಿ ಇರ್ತಕ್ಕಂಥ ಸೂರ್ಯಫಲ ಅಂತನೋ ನೋಡೋದಾದರೆ ಸ್ವಲ್ಪ ಕೋಪ ಅನ್ನುವಂಥ ಬರುವಂಥ ಸಹಜ ಸಾಧ್ಯತೆಗಳು. ಆಮೇಲೆ ನಿಮ್ಮ ಕಣ್ಣಿಗೆ ಆನಂದದ ಪ್ರಪಂಚ ಕಾಣುವಂಥದ್ದು ಹೆಚ್ಚಾಗುತ್ತೆ. ಶತ್ರುವರ್ಗದಿಂದ ಸ್ವಲ್ಪ ನಿಮಗೆ ರಿಲೀಫ್ ಆಗುತ್ತೆ. ನಿಮ್ಮ ಹಣ ಯಾರಾದರೂ ಕೊಳ್ಳೆ ಹೊಡಿಬೇಕು, ನಿಮ್ಮನ್ನು ಮೋಸ ಮಾಡಬೇಕು ಅಂತ ಯೋಚನೆ ಮಾಡುವಂಥವ್ರಿಗೆ ನೀವು ದಾರಿಯನ್ನು ತೋರಿಸಲ್ಲ. ಇದು ನಿಮಗೆ ಪಾಸಿಟಿವ್ ಆಗಿರತಕ್ಕಂಥದ್ದು. ಹಾಗಾಗಿ ಸೂರ್ಯನಿಂದಲೂ ಪಾಸಿಟಿವಿನ ನೋಡಿ. 7ನೇ ತಾರೀಕು, ಜುಲೈ 7ನೇ ತಾರೀಕು ಬುಧ ವಕ್ರತ್ವವನ್ನು ಪಡೆದು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಸ್ವಕ್ಷೇತ್ರದ ಕಡೆಗೆ ಮುಖ ಮಾಡಿ ವಕ್ರತ್ವ ಆಗ್ತಾರೆ. ಅಂದರೆ ಸಪ್ತಮದಲ್ಲಿ ಇದ್ದಂತಹ ಬುಧ ನಿಮಗೆ ಷಷ್ಠಕ್ಕೆ ಬರ್ತಾರೆ. ಆದರೆ ಅವರು ಭಾಗ್ಯಾಧಿಪತಿ ಅನ್ನೋದನ್ನು ಮರೆಯಂಗಿಲ್ಲ. ಅಂದರೆ ಭಾಗ್ಯಸ್ಥಾನಾಧಿಪತಿ ಅನ್ನೋದು ಮರೆಯಂಗಿಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ವ್ಯಾಪಾರ, ವಿದ್ಯೆ ಹಾಗೂ ಬುದ್ಧಿಶಕ್ತಿ ಈ 3 ವಿಚಾರದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಏನು ಸಮಸ್ಯೆ ಇರಲ್ಲ, ಹಿಂಗೆ ಇರಲ್ಲ, ಪ್ರಾಬ್ಲಮ್ ಇರಲ್ಲ. ಆದರೂ ಸಹ 10ನೇ ತಾರೀಕು ಬುಧ ಜಯಂತಿ ಇದೆ. ಅವತ್ತಿನ ದಿನ ಬುಧ ಗ್ರಹಕ್ಕೆ ಪೂಜೆ ಮಾಡಿ. ಅಂದರೆ ಬುಧ ಅಂದರೆ ಮಹಾವಿಷ್ಣು ದೇವಸ್ಥಾನಕ್ಕೆ ಒಂದು ತುಳಸಿ ಅರ್ಚನೆ ಮಾಡಿಸಿ. 10ನೇ ತಾರೀಕು ತುಂಬ ಒಳ್ಳೆಯದು. ಮಕರ ರಾಶಿಗೆ ಗುರುಬಲ ಇದೆ, ಇನ್ನೇನು ಗುರುಬಲ ಅವಶ್ಯಕತೆ ಇಲ್ಲ. ಹಾಗಾಗಿ ಗುರು ಪೌರ್ಣಮಿ ನೀವು ಹೋಗಬೇಕು ಅಂತ ನಾನು ಒತ್ತಾಯ ಮಾಡಲ್ಲ. 29ನೇ ತಾರೀಕು ಜುಲೈ ತಿಂಗಳು ಗುರು ಪೌರ್ಣಿಮೆ ಇದೆ. ವ್ಯಾಸ ಪೌರ್ಣಮಿ ಯಾವತ್ತು ಬೇಕಾದರೂ ಹೋಗಿ ಗುರುವರ ದರ್ಶನ ಮಾಡಿ. ಗುರು ಸೇವೆ, ಗುರುಬಲ ಇದೆ, ಮತ್ತಷ್ಟು ಬರಲಿ ಅಂತ ಇನ್ನೇನಿಲ್ಲ, ಒಂದು ಪ್ರಾರ್ಥನೆ. ಕುಜ ಸಪ್ತಮದಲ್ಲಿ ಮತ್ತು ಅಷ್ಟಮದಲ್ಲಿ ಅಥವಾ ವ್ಯಯದಲ್ಲಿ ಅಂದರೆ 12ನೇ ಮನೆಯಲ್ಲಿ ದ್ವಿತೀಯದಲ್ಲಿ ಇದ್ದಾರೆ. ಅವರು ಹಿಂಸೆ ಮಾಡ್ತಾರೆ. ಆದರೆ ಪಂಚಮದಲ್ಲಿ ಇದ್ದರೆ ಏನು ಹಿಂಸೆ ಮಾಡೋದಿಲ್ಲ. 5ನೇ ಮನೆಯಲ್ಲಿ ಕೂತಿದ್ದರೆ ಪೂರ್ವ ಪುಣ್ಯದಲ್ಲಿ ಅವರು ಒಂಥರ ನ್ಯೂಟ್ರಲ್ ಗ್ರಹ. ಈ ತಿಂಗಳು ಕುಜ ನಿಮಗೆ ನ್ಯೂಟ್ರಲ್. ಶುಭ ಫಲನೂ ಕೊಡಲ್ಲ, ಅಶುಭ ಫಲನೂ ಕೊಡಲ್ಲ. ಅಂದರೆ ಹೊಸ ಮನೆ ಖರೀದಿಗೂ ಬಿಡಲ್ಲ, ಇರೋ ಮನೆ ರಿನೋವೇಷನ್ಗೂ ಮಾಡೋಕ್ಕೂ ಬಿಡಲ್ಲ. ಅಂತಂದರೆ ರೀತಿಯಾದಂಥ ನ್ಯೂಟ್ರಲ್ ಫಲನ ಕೊಡ್ತಾರೆ. ಈ ತಿಂಗಳು ಪೂರ್ತಿ ಬರೋ ತಿಂಗಳು ಬದಲಾವಣೆ ಆಗುತ್ತೆ. ಅದು ಬರೋಬ್ಬರಿ ಮಾಸ ಭವಿಷ್ಯದಲ್ಲಿ ಹೇಳ್ತೀನಿ. ಇನ್ನು ರಾಹು 2ನೇ ಮನೆ, ಕೇತು 8ನೇ ಮನೆ. ಇದು ಸರಾಸರಿ ಈ ವರ್ಷ ಕೊನೆಯವರೆಗೂ ಹಾಗೆ ನಡೆದುಕೊಂಡು ಹೋಗುತ್ತೆ. ಏನೋ ದೊಡ್ಡ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗ್ರಹ ಸ್ಥಿತಿಗಳೆಲ್ಲ ಶುಭ ಫಲಗಳು ಕೊಡ್ತಾ ಇದೆ. ಇನ್ನು ನೋಡಿ, ನಿಮಗೆ ಶುಕ್ರ ಮಾತ್ರ ನೆಗೆಟಿವ್ ಆಗಿ ಪರಿಣಮಿಸಿದ್ದಾರೆ. ಶುಕ್ರ ನಿಮಗೆ ಏನಾಗ್ತಾರೆ, ಒಂದು ದಶಮ ಸ್ಥಾನಾಧಿಪತಿ, ಇನ್ನೊಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ. ದಶಮ ಸ್ಥಾನ ಅಂದರೆ ಉದ್ಯೋಗ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಅಂತಂದರೆ ನಮಗೆ ಸಂತೋಷ, ಅಭಿವೃದ್ಧಿ ಆಗೋದು. ಸ್ಥಾನ ಪೂರ್ವ ಪುಣ್ಯದ ಬಲ ನಿಮಗೆ ಹೋಯಿತು. ಯಾಕಂದರೆ ಶುಕ್ರ 4ನೇ ತಾರೀಕು ತನ್ನ ಶತ್ರುವಿನ ಮನೆಗೆ ಬಂದು ಮಕರ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನ ಅಂದರೆ ಪಾಪಸ್ಥಾನವೇ, ಆದರೆ ಶುಭ ಗ್ರಹ ಅಂತ ತಗೋಬೇಕು ನಾವು. ಶುಕ್ರನ ಅಲ್ಲಿಗೆ ಏನಾಯಿತು, ಸಂತಾನ ಅಪೇಕ್ಷೆ ದಂಪತಿಗಳಿಗೆ ಶುಭ ಫಲ ಇಲ್ಲ. ಏನು ಸಂಪಾದನೆ ಮಾಡ್ತಿರೋ ಅದೆಲ್ಲ ಖರ್ಚು ಹೆಚ್ಚು.
ಮಾಡ್ತೀರಾ. ಹಾಗೆ ದಶಮ ಸ್ಥಾನ, ಅದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಸಾಧ್ಯತೆ, ಉದ್ಯೋಗದ ಬದಲಾವಣೆ ಆಗುವಂಥದ್ದು ಮತ್ತು ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ. ಅಯ್ಯೋ ಸ್ನೇಹಿತರೆ, ಉದ್ಯೋಗ ಬಂದಿಲ್ಲ ಅಂತ ಉದ್ಯೋಗ ಕಳ್ಕೊತೀರಾ ಅಂತ ಹೇಳ್ತಿದ್ದೀರಾ. ಹೌದು, ಉದ್ಯೋಗ ಕಳ್ಕೊಂಡ್ರು ಕೂಡ ಮತ್ತೆ ಒಳ್ಳೆಯ ಉದ್ಯೋಗ ಸಿಕ್ಕಿ ಅಥವಾ ಚೇಂಜಸ್ ಆಫ್ ಪ್ಲೇಸ್ ಅಂತ ಹೇಳ್ಬೋದು. ಈ ಥರದ್ದೇನಾದರೂ ಬದಲಾವಣೆ ಆಗ್ಬೋದು, ಅಥವಾ ನೀವಿರುವಂಥ ಜಾಗದಲ್ಲಿ ಒಂದು ಬದಲಾವಣೆ ಆಗಿ ಪ್ರಾಜೆಕ್ಟಲ್ಲಿ ಚೇಂಜ್ ಆಗುವಂಥ, ಒಂದು ಪ್ರಮೋಷನ್ ಸಿಗುವಂಥ, ಇಂಕ್ರಿಮೆಂಟ್ ಸಿಗುವಂಥದ್ದು, ಈ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಂಬಳ ಕೊಡುವಂಥ ದಣಿಗಳು ನಿಮ್ಮನ್ನು ಅಂದರೆ ರಿಕ್ಟಿಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ಶುಕ್ರ ಅಂತೂ ಚೆನ್ನಾಗಿಲ್ಲ. ಹಾಗಾಗಿ ಈ ತಿಂಗಳು ಮಕರ ರಾಶಿಯವರು ಪರಿಹಾರ ಮಾಡಬೇಕಾದಂಥ ಏಕೈಕ ವಿಚಾರ ಅಂತಂದರೆ ಅದು ದೇವಸ್ಥಾನಕ್ಕೆ ಹೋಗಿ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ, ಪೂಜೆ, ಒಂದು ಅಭಿಷೇಕ, ಒಂದು ಮಂಡಕ್ಕಿ ಅಂದರೆ ಮಂಡಲಕ್ಕಿ, ಈ ಥರದ್ದು ಏನಾದರೂ ಒಂದು ಮಾಡಿಸಿ, ಒಂದು ಜುಲೈ 1ನೇ ತಾರೀಕು ಹಾಗೆ ಮಾಡಿಸ್ಬಿಡಿ, ಅಥವಾ 1ನೇ ತಾರೀಕಿನ ಮೇಲೆ ಯಾವಾಗಾದರೂ ಮಾಡಿಸ್ಬೋದು. ಮೊದಲನೇ ವಾರದಲ್ಲೇ ಮಾಡಿಸ್ಬಿಡಿ ಅದನ್ನು. ಮಂಗಳವಾರ, ಶುಕ್ರವಾರ ಇಲ್ಲ ಅಷ್ಟೆಲ್ಲ ಮಾಡಿಸೋ ಶಕ್ತಿ ನಾವು ತುಂಬ ಬಡವರಿದ್ದೀವಿ, ಬಡರೇಖೆಗಿಂತ ಕಡಿಮೆ ಇದ್ದೀವಿ ಅಂತಂದರೆ ಒಂದು 50 ರೂಪಾಯಿ ಕುಂಕುಮ ತೊಗೊಂಡು ಹೋಗಿ ಅರ್ಚಕರು ಕೊಟ್ಟು ಒಂದು ಅರ್ಚನೆ ಮಾಡಿಸಿ ಹೇಳಿ. ಅರ್ಚನೆ ಮಾಡಿಕೊಡ್ತಾರೆ. ಅರ್ಚನೆಯಲ್ಲಿ ಕುಂಕುಮ ಒಂದು ಸ್ವಲ್ಪ ಕೊಡೋಕ್ಕೆ ಹೇಳಿ, ಕೊಡ್ತಾನೆ. ಮತ್ತು ಮನೆಗೆ ತಂದಿಟ್ಟು ನಿತ್ಯ ಕುಂಕುಮನ ಇಟ್ಕೊಳ್ಳಿ, ದೇವಿ ಆಶೀರ್ವಾದ ಸಿಗುತ್ತೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ಈ ತಿಂಗಳು ಏನು ತೊಂದರೆ ಏನಿಲ್ಲ. ಆದರೆ ಹೊಸದೇನು ಮಾಡಲಿಕ್ಕೆ ಹೋಗಬೇಡಿ, ಸಂತಾನಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ, ಬೇಡ. ಈ ತಿಂಗಳು, ಬರೋ ತಿಂಗಳು ಪ್ಲಾನ್ ಮಾಡ್ಕೊಳ್ಳಿ. ಮತ್ತು ಈ ತಿಂಗಳು ಏನು ಬೇಡ, ಮೂಲ ಜಾತಕವನ್ನು ತೋರಿಸ್ಕೋಬಹುದು. ನಿಮಗೆ ಇಷ್ಟ ಇದೆ ನೀವು ಮೂಲ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಶುಕ್ರ ಬಲಹೀನತೆ ತಿಳ್ಕೊಳ್ಳೋಕ್ಕೋಸ್ಕರ ಮೂಲ ಜಾತಕವನ್ನು ಒಮ್ಮೆ ನಿವೃತ್ತ ಜ್ಯೋತಿಷರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿ ಏನಾದರೂ ಸುಲಭ ಪರಿಹಾರಗಳು ಇದ್ದರೆ ಮಾಡಿಕೊಳ್ಳಿ. ಖಂಡಿತ ಭಗವಂತ ಮತ್ತಷ್ಟು ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂಥ ದೇವರನ್ನು ಬೇಡ್ಕೋತೀನಿ. ಆ ರಾಯರಲ್ಲಿ ನೀವು ಕೂಡ ಒಮ್ಮೆ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಗುರುವಾರ ಇವತ್ತು ಗುರು ರಾಯರ ದರ್ಶನ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ.